ಇಂದು ನಗರದ ನಮನ ಕಲಾಮಂಟಪದಲ್ಲಿ ಕನ್ನಡಾಂಬೆ ರಕ್ಷಣಾ ವೇದಿಕೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಬಿಬಿ ರಾಜಶೇಖರ್ ಅವರ ವತಿಯಿಂದ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಜಾದೂ ಕಲಾವಿದೆ ಶ್ರೀಮತಿ ಸುಮಾ ರಾಜ್ಕುಮಾರ್ ಅವರಿಗೆ ಕನ್ನಡಾಂಬೆ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭ ನೆರವೇರಿತು. ಕಾರ್ಯಕ್ರಮದಲ್ಲಿ ಕಾವೇರಿ ಕ್ರಿಯಾ ಸಮಿತಿ ಅಧ್ಯಕ್ಷರಾದ ಜಯಪ್ರಕಾಶ್ ಉದ್ಘಾಟಿಸಿದರು. ಬನ್ನೂರು ಕೆ ರಾಜೂರವರು, ಖ್ಯಾತ ಸಾಹಿತಿಗಳು ಡಾ ಕೆ ಲೀಲಾ ಪ್ರಕಾಶ್ ರವರು, ಖ್ಯಾತ ಸಾಹಿತಿಗಳು ಸತೀಶ್ ರವರು, ಮೆಲ್ಲಹಳ್ಳಿ ಮಹದೇವಸ್ವಾಮಿರವರು, ದಿನೇಶ್ ರವರು, ಪ್ರಶಾಂತ್ ಅಂಕಪುರರವರು, ಪೊಲೀಸ್ ಇಲಾಖೆ ಸುರೇಶ್ ರವರು ಮತ್ತು ಮುಖಂಡರು ಮತ್ತು ಪದಾಧಿಕಾರಿಗಳು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಮೈಕ್ ತಗೊಂಡು ಮಾತಾಡ್ಕೊಂಡು ಮುಗಿಸ್ಬಿಟ್ಟು ಹೋಗ್ತಾ ಇದ್ದೀನಿ. ಆದ್ರೆ ಇವತ್ತು ವೇದಿಕೆಗೆ ಒಳ್ಳೊಳ್ಳೆ ಗಣ್ಯ ವ್ಯಕ್ತಿಗಳು ನಿಮಗೆಲ್ಲ ಆಶೀರ್ವಾದ ಮಾಡ್ಲಿಕ್ಕೆ ಬಂದಿದ್ದಾರೆ ವಿದ್ಯಾರ್ಥಿಗಳಿಗೆ. ಮತ್ತು ಅದೇ ತರ ನಮ್ಮ ಮ್ಯೂಸಿಷಿಯನ್ ಸುಮಾ ರಾಜ್ಕುಮಾರ್ ಅವ್ರಿಗೂ ಕೂಡ ಈಗಾಗಲೇ ನಾವು ಸನ್ಮಾನ ಮಾಡಿದ್ದೀವಿ. ಈ ದಿನ ಕನ್ನಡಾಂಬೆ ರಕ್ಷಣಾ ವೇದಿಕೆ ವತಿಯಿಂದ 3ನೇ ವರ್ಷದ ಪ್ರತಿಭಾ ಪುರಸ್ಕಾರ ಸಮಾರಂಭ ಮತ್ತು ಮೈಸೂರಿನ ಖ್ಯಾತ ಕಲಾವಿದರು, ಜಾದೂ ಕಲಾವಿದರು ಮತ್ತು ನಿರೂಪಕಿಯಾದಂತಹ ನಮ್ಮೆಲ್ಲರ ನೆಚ್ಚಿನ ಸುಮಾ ರಾಜ್ಕುಮಾರ್ ಅವರಿಗೆ ಕನ್ನಡಾಂಬೆ ಸೇವಾ ರತ್ನ ಪ್ರಶಸ್ತಿಯನ್ನು ನೀಡಿ ಇವತ್ತು ಕನ್ನಡಾಂಬೆ ರಕ್ಷಣಾ ವೇದಿಕೆ ಗೌರವವನ್ನು ಸಲ್ಲಿಸ್ತಾ ಇದೆ. ಈ ರೀತಿ ಕನ್ನಡಾಂಬೆ ರಕ್ಷಣಾ ವೇದಿಕೆ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಕನ್ನಡ ಪರ ಹೋರಾಟಗಳನ್ನು ಮಾಡ್ಕೊಂಡು ಬರ್ತಾ ಇದ್ದೇವೆ. ಈ ವರ್ಷ ಏನು ವಿಶೇಷತೆ ಅಂತಂದರೆ ಮೈಸೂರಿನಲ್ಲಿ 90% ಹೆಚ್ಚು ಅಂಕ ಪಡೆದ ಮಕ್ಕಳನ್ನು ಅವ್ರಿಗೆ ವಿದ್ಯಾಭ್ಯಾಸಕ್ಕೆ ಓದೋಷ್ಟು ಅವ್ರ ಮನೆಯಲ್ಲಿ ಶಕ್ತಿ ಇಲ್ಲ ಅಂತಂದರೆ ನಮ್ಮ ವೇದಿಕೆ ವತಿಯಿಂದ ಮೈಸೂರು ಜಿಲ್ಲೆಯಲ್ಲಿ 5 ಜನರನ್ನು ಅವ್ರಿಗೆ ಮುಂದಿನ 2 ವರ್ಷಗಳ ಕಾಲ ವಿದ್ಯಾಭ್ಯಾಸವನ್ನು ಒದಗಿಸುವಂಥ ಕೆಲಸವನ್ನು ಇವತ್ತು ವೇದಿಕೆ ವತಿಯಿಂದ ನಾವು ಮಾಡ್ತಾ ಇದ್ದೇವೆ. ಮತ್ತು ಇನ್ನು ಹೀಗೆ ರೀತಿ ಇದು 3ನೇ ವರ್ಷ, ಇನ್ನು 30 ವರ್ಷ ಈ ರೀತಿ ವಿದ್ಯಾರ್ಥಿಗಳಿಗೆ ಒಂದು ಪ್ರೋತ್ಸಾಹವನ್ನು ಮಾಡುವಂತಹ ಒಂದು ಸಂದರ್ಭ ನಮ್ಮ ವೇದಿಕೆ, ನಮ್ಮ ಪದಾಧಿಕಾರಿಗಳಿಗೆಲ್ಲರೂ ಸಿಕ್ಕಿರೋದು ನಮ್ಮ ಸೌಭಾಗ್ಯ ಅಂತ ಭಾವಿಸಿ ಈ ದಿನ ಸರ್ಕಾರಿ ಶಾಲೆ, ವಿಶೇಷವಾಗಿ ಸರ್ಕಾರಿ ಶಾಲೆ ಮಕ್ಕಳಿಗೆ ನಾವು ಒಂದು ಪ್ರತಿಭಾ ಪುರಸ್ಕಾರವನ್ನು ಹಮ್ಮಿಕೊಂಡಿದ್ದೇವೆ. ರಾಜಶೇಖರ್ ಕನ್ನಡಾಂಬೆ ರಕ್ಷಣಾ ವೇದಿಕೆ ಅಧ್ಯಕ್ಷರು 30 ಮಕ್ಕಳಿಗೆ ಇವತ್ತು SSLC ಮತ್ತು PUC 2 ವಿಭಾಗದಲ್ಲಿ ಆಯ್ಕೆ ಮಾಡಿಕೊಂಡು 30 ಮಕ್ಕಳಿಗೆ ಇವತ್ತು ಪ್ರತಿಭಾ ಪುರಸ್ಕಾರವನ್ನು ಹಮ್ಮಿಕೊಂಡಿದ್ದಾರೆ. ಇವತ್ತು ಕಾರ್ಯಕ್ರಮ ಉದ್ಘಾಟನೆಯನ್ನು ನಮ್ಮ BJP ಮುಖಂಡರಾದಂಥ ಜಯಪ್ರಕಾಶ್ ಅವರು, ಅಧ್ಯಕ್ಷತೆಯಾದ ನಮ್ಮ ಖ್ಯಾತ ಸಾಹಿತಿಗಳಾದಂತಹ ಬನ್ನೂರು ಕೆ ರಾಜು ಅವರು ಮತ್ತು ಮುಖ್ಯ ಅತಿಥಿಗಳಾಗಿ ನಮ್ಮ DPK ಪರಮೇಶ್ ಅವರು, ಲೀಲಾ ಪ್ರಕಾಶ್ ಅವರು, ಗೋಲ್ಡ್ ಸುರೇಶ್ ಅವರು ಮತ್ತು ನಮ್ಮ ವೇದಿಕೆ ಪದಾಧಿಕಾರಿ ಎಲ್ಲರೂ ಸಹ ಸಾಕಷ್ಟು ಜನ ಬಂದು ಇವತ್ತು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ರು. ಭಾಳ ಸಂತೋಷವಾಗ್ತಾ ಇದೆ. ಧನ್ಯವಾದಗಳು. ಆದ್ರೆ ಇವತ್ತು ವೇದಿಕೆಗೆ ಒಳ್ಳೊಳ್ಳೆ ಗಣ್ಯ ವ್ಯಕ್ತಿಗಳು ನಿಮ್ಗೆಲ್ಲ ಆಶೀರ್ವಾದ ಮಾಡ್ಲಿಕ್ಕೆ ಬಂದಿದ್ದಾರೆ ವಿದ್ಯಾರ್ಥಿಗಳಿಗೆ. ಮತ್ತು ಅದೇ ತರ ನಮ್ಮ ಮ್ಯೂಸಿಷಿಯನ್ ಸುಮಾ ರಾಜ್ಕುಮಾರ್ ಅವ್ರಿಗೂ ಕೂಡ ಈಗಾಗಲೇ ನಾವು ಸನ್ಮಾನ ಮಾಡಿದ್ದೀವಿ. ಈಗ ಅವ್ರಿಗೂ ಕೂಡ ಶುಭವಾಗಿ ಒಳ್ಳೇದಾಗಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಇನ್ನೂ ಹೆಚ್ಚು ಪ್ರಸಿದ್ಧಿ ಆಗಲಿ ಅಂತ ನಾನು ಶುಭ ಕೋರ್ತಾ, ನಮ್ಮ ವೇದಿಕೆ ಮೇಲೆ ಇವಾಗ ಮಹಾದೇವರು ಕಾಂಗ್ರೆಸ್ ಮುಖಂಡರು, ಹಿರಿಯ ಮುಖಂಡರು ಬಂದಿದ್ದಾರೆ ನಿಮ್ಗೆಲ್ಲ ಶುಭ ಕೋರಿಕೆ. ಅದೇ ರೀತಿ ನಮ್ಮ ಮೆಲ್ಲಹಳ್ಳಿ ಮಾಧವಸ್ವಾಮಿ ಅವರು ಸಹಕಾರ ಕ್ಷೇತ್ರದಲ್ಲಿ ಹೆಚ್ಚು ಸೇವೆಯನ್ನು ಸಲ್ಲಿಸಿದ್ದಾರೆ, ಅವರು ಕೂಡ ಬಂದಿದ್ದಾರೆ. ಅವರು ಕೂಡ ನಿಮ್ಮ ಪರವಾಗಿ ನಿಮ್ಗೆ ಆಶೀರ್ವಾದ ಮಾಡಲಿಕ್ಕೆ ವಿದ್ಯಾರ್ಥಿಗಳಿಗೆ ಇಲ್ಲಿ ಬಂದಿದ್ದಾರೆ. ಅನೇಕ ನಮ್ಮ ಬನ್ನೂರು ಕೆ ರಾಜು ಅವರು ಸಾಹಿತ್ಯ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಹೆಸರು ಮಾಡಿರುವಂತವರು, ಅವರು ಕೂಡ ಇದ್ದಾರೆ. ಅನೇಕ ಸಂಘಟನೆಯ ಪದಾಧಿಕಾರಿಗಳು ಇಲ್ಲಿ ವೇದಿಕೆ ಮೇಲಿದ್ದಾರೆ. ಸುಶೀಲಾ ಅವರು, ಶ್ರೀಮತಿ ಅವರು ಕೂಡ ಒಂದು ವೇದಿಕೆಯ ಅಧ್ಯಕ್ಷರಾಗಿದ್ದಾರೆ, ಅವರು ಕೂಡ ಬಂದಿದ್ದಾರೆ. ಎಲ್ಲರೂ ಗೋಲ್ಡ್ ಸುರೇಶ್ ಎಲ್ಲರೂ ಬಂದಿದ್ದೀರಾ. ನಿಮ್ಗೆಲ್ಲ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ರೀತಿಯಲ್ಲಿ ಆಶೀರ್ವಾದ ಮಾಡಕ್ಕೆ ಬಂದಿದೆ. ಆದ್ರೆ ನಾನು ಈ ಸಂಘಟನೆ ಮಾಡಿರುವಂತಹ ಕನ್ನಡಾಂಬೆ ರಕ್ಷಣಾ ವೇದಿಕೆಗೆ ಒಂದು ಮನವಿ